ಇದರಿಂದ ಬೇರೆ ಕಾಂಪ್ಲಿಮೆಂಟ್ ಏನ್ ಬೇಕು? ಇದರಲ್ಲಿ ಎಲ್ಲಿದೆ ರೆಸಿಪಿ? ಸ್ವಿಚ್ಚೇ ಹಾಕಿಲ್ಲ. ಇದರಲ್ಲಿ ಏನಿದೆ ಅಂದರೆ ಇದು ಕಪ್ಪ ರೊಟ್ಟಿ ಮಾಡುವ, ಇದು ಆ್ಯಕ್ಚುಲಿ ಕಪ್ಪ ರೊಟ್ಟಿ ಮಾಡುವ ಕಾವಲಿ. ಇದು ಬರಬೇಕು, ಯಾಕಂದ್ರೆ ನಾನು ಮಾಡ್ತಾ ಇರುವಂಥದ್ದು. ಒಂಜಿ ಶೇಪ್ ಔಟ್ ಆಂಡು ಬಾಡ್ಲಿ. ಯಾವಾಗ ನೋಡಿದ್ನ ಅದೇ ದಿನ ಥರ ಇದೆ, ಸ್ವಲ್ಪ ಗ್ರೀನ್ ಆಗಿದೆ ಅಷ್ಟೇ. 24 hours ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ಪ್ರಕಾರ 24 days ಆದರೂ ಬರಲ್ಲ ಅನ್ಕೋತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯಾಶ್ ಬ್ಲಾಗ್ಸ್. ಇವತ್ತಿನ ಮತ್ತೆ ಹೊಸ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ನಾವಿವತ್ತು ಹೊಸ ಮನೆಯಲ್ಲಿದ್ದೇವೆ. ನಾವು ಇವಾಗ ಒಂದು 10 days ಆಯಿತು ಮನೆ ಚೇಂಜ್ ಮಾಡಿ, ಇವಾಗ ಹೊಸ ಮನೆಯಲ್ಲಿದ್ದೇವೆ. ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಮನೆಯಲ್ಲಿ ಏನಾದರೂ ಕುಕ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಬೇಕು. ಸೊ ಬನ್ನಿ ನೋಡೋಣ. ನಮ್ಮ ಜೊತೆ ಆನ್ಲೈನಲ್ಲಿದ್ದಾರೆ ಸಜ್ಜು ಫ್ರಮ್ ಬಾಂಬೆ ಆ್ಯಂಡ್ ಪೂಜಾ ಫ್ರಮ್ ಮ್ಯಾಂಗ್ಳೂರ್. ಸುನಿಲ್ ಅನ್ನ ಲೆಪ್ಪಲೆ. ಸುನಿಲ್ ಬ್ರೋ ಲೆಪ್ಪುಲ ವಿತ್ ಚಾಕು. ನಾನು ಮತ್ತೆ ಅಶು ಕುಕ್ ಮಾಡ್ತಾ ಇದ್ದೇವೆ. ಅಲ್ಲಿ ಸಜ್ಜು ಮತ್ತೆ ಸುನಿಲ್ ಕುಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಸಿಂಗಲ್ ಇದ್ದಾರೆ, ಇಲ್ಲಿ ಕುಕ್ ಮಾಡ್ಲಿಕ್ಕೆ ಯಾರಿಲ್ಲ ಅಂತೆ. ಆನ್ಲೈನ್ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಿದೆ. ಮುಂಬೈಗೆ ಅವರು ತೋಡ ಬಗ್ಗು ತಿಕ್ಕೊಂಡ್ಯಾ ಸಜ್ಜು ಇರಗೊಂಜಿ ಬೇಗ ಮುಪ್ಪತ್ತೆತ್ತಿ ಬೋಡ ಇರಗ ಫ್ರೀ. ಸುನಿಲ್ ಅನ್ನಡ ಪಲ್ಲೆ 30 ಪೇರ್ದ ಪೊಡಿ. ಇವತ್ತು ನಾವು ಉಳ್ಗೆಲ್ ಮೀನ್ ಸಾರು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಇವಾಗ ಇದನ್ನ ಕ್ಲೀನ್ ಮಾಡ್ತಾ ಇದ್ದೇವೆ. ನಂದು ಇವಾಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಅಶ್ವಿನಿ ನನಗೆ ಕಾಂಪ್ಲಿಮೆಂಟ್ರಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಅಶ್ವಿನಿ ಒಂದು ಸ್ವಲ್ಪ ಸ್ಮಾಲ್ ಬ್ರೇಕ್. ಇದು ಕುಕ್ ಮಾಡ್ಬೇಕಾದ್ರೆ ಸ್ಮಾಲ್ ಬ್ರೇಕ್ ತಗೊಂಡಿರೋದು. ಸ್ವಲ್ಪ ಡ್ರಿಂಕ್. ಅಶು ಸಕ್ಕರೆ ಹಾಕಿಲ್ವಾ? ಸಕ್ಕರೆ ಪಾರ್ದು ಪೇಪರ್ ಬಲ್ಲಿ ಫ್ಯಾಟ್ ಬರ್ತದೆ. ಸಕ್ಕರೆ ಡಬ್ಬೆ ಖಾಲಿ ಅಂತ ಬೈಯಕ್ಕಲ್ಲ. ಇವಾಗ ಮತ್ತೆ ನಾವು ಕುಕ್ಕಿಂಗ್ ಕಡೆಗೆ ಬರ್ತಾ ಇದ್ದೀವಿ. ಬನ್ನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡುವ. ಇದು ಕಟ್ಟಿಂಗ್ ಆಗ್ತಾ ಉಂಟು. ಇವಾಗ ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಇವತ್ತು. ಕಟ್ಟಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ನಾನು ಎಂತ ಆಗಿತ್ತು ಅಂದರೆ ಲಾಸ್ಟಿಗೆ ಎಲ್ಲ ಐಟಮ್ ನೋಡುವಾಗ ಲಾಸ್ಟಿಗೆ ಒಂದು ಐಟಮ್ ಬಾಕಿ ಆಗಿತ್ತು. ಶಾಪ್ಗೆ ಹೋಗಿ ತೊಗೊಂಬಂದೆ. ಅಷ್ಟೊತ್ತಿಗೆ ಅಷ್ಟೊಂದೆಲ್ಲ ಕಟ್ಟಿಂಗ್ ಎಲ್ಲ ರೆಡಿ ಆಗಿದೆ. ಕಟ್ಟಿಂಗ್ ಮಾಡಿ ಡ್ರೈ ಫಿಶ್ ಕ್ಲೀನ್ ಮಾಡ್ತೇನೆ ಅಂತ ಅವ್ರ ಆಫೀಸ್ ಕಾಲ್ ಬಂತು. ನಾನೇ ಮಾಡಿದೆ ಡ್ರೈ ಫಿಶ್. ಇಲ್ಲ ಸುಮ್ಮನೆ ಇಲ್ಲ ನಾನೇ ಮಾಡಿದ್ದು. ಒಂದು ಸ್ವಲ್ಪ ಬಾಕಿ ಇತ್ತು, ಅದನ್ನು ಅವಳು ಮಾಡಿದ್ಲು. ಕಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ನಾನು ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಮಸಾಲ ತಗೊಬೇಕು ಇವಾಗ. ಸ್ವಿಚ್ಚೇ ಹಾಕಿಲ್ಲ. ಇದೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಇವಾಗ ಕುಕ್ಕಿಂಗ್ ಸ್ಟಾರ್ಟ್. ಆ್ಯಕ್ಚುಲಿ ನಮಗೆ ಹಳೆ ಮನೆಯೂ ತುಂಬ ಇಷ್ಟ ಆಗಿತ್ತು. ಬಟ್ ಅಲ್ಲೊಂದು ಸ್ವಲ್ಪ ಸೆಟ್ ಆಗಿತ್ತು. ಓನರ್ಸು ಅವರಿಗೆಲ್ಲ ತುಂಬ ಇಷ್ಟ ಆಗಿದ್ರು. ಆ ಏರಿಯಾನೂ ತುಂಬ ಇಷ್ಟ ಆಗಿತ್ತು. ನಾವು ರಾಜಾಜಿನಗರದಲ್ಲೇ ಇದ್ವಿ. ಸೊ ಆ ಏರಿಯಾನೂ ಇಷ್ಟ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಚೇಂಜ್ ಮಾಡಬೇಕಾಗಿ ಬಂತು. ಅದು 3rd ಫ್ಲೋರಲ್ಲಿ ಬೇರೆ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ನಾವು ಚೇಂಜ್ ಮಾಡಬೇಕಾಗಿ ಬಂತು. ಆ ಮನೆ ಬಿಟ್ಟು ಬರಬೇಕಂದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಸೊ ಒಂದು ವರ್ಷ ಇದ್ವಿ. ಸೊ ಆ ಮನೆ ಒಂದು ಸೆಂಟಿಮೆಂಟ್ ಇರುತ್ತೆ, ಒಂದು ಫೀಲಿಂಗ್ ಇರುತ್ತೆ ಆ ಮನೆಯಲ್ಲಿ. ಆ ಒಂದು ಮನೆ ಬಿಟ್ಟು ಬರ್ಬೇಕಾದ್ರೂ ಸ್ವಲ್ಪ ಬೇಜಾರಾಯಿತು. ಈವನ್ ಓನರ್ಸು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ನಾವು ಬರ್ಬೇಕಾದ್ರೆ.
ಸಿಗ್ತಾ ಇರಿ, ಆಮೇಲೆ ಬರ್ತಾ ಇರಿ ತಿರ್ಗಾ ಅಂತ ಹೇಳಿದ್ರು. ಸೊ ಅದು ಒಂದು ಓನರು ತುಂಬ ಚೆನ್ನಾಗಿದ್ರು ಅಲ್ಲಿ. ಸೊ ಬಿಟ್ಟು ಬರ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಇವಾಗ ಡ್ರೈ ಫಿಶ್ ನೀರಲ್ಲಿ ಹಾಕಿದ್ವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಅದು ಟೊಮೆಟೊ ಎಲ್ಲ ಬೆಂದಿತ್ತು, ಸೊ ಆವಾಗಲೇ ಗೊತ್ತಿಲ್ಲ. ಇವಾಗ ಡ್ರೈ ಫಿಶ್ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಸೋಕ್ ಮಾಡಿಟ್ಟಿದ್ವಿ, ಅಂದರೆ ಉಪ್ಪು ಜಾಸ್ತಿ ಇರುತ್ತೆ ಒಂದೊಂದು, ಸೊ ಅದಕ್ಕೆ ಸ್ವಲ್ಪ ಸೋಕ್ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ ಸೋಕ್ ಮಾಡ್ಕೊಂಡಿರ್ತೀವಿ. ಇವಾಗ ಹಾಕಿದ್ದೀವಿ. ಮಸಾಲನ ಇವಾಗ ಹಾಕ್ಕೊತಾ ಇದ್ದೀವಿ. ನಾನೇ ರೆಡಿ ಮಾಡಿದ್ದು. ಸೊ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ರೂಮ್ ಚೇಂಜ್ ಮಾಡ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ರೂಮ್ ಯಾವ ಟೂಲೆಟ್ ಇದೆ ಅಂತ ಹುಡುಕ್ತಾ ಇದ್ದೆ. ಬಟ್ ಅದು ಮಾತ್ರ ತುಂಬ ಕಷ್ಟದ ಕೆಲಸ, ರೂಮ್ ಹುಡುಕೋದು ಬೆಂಗಳೂರಲ್ಲಿ. ಅದೂ ಈ ರಾಜಾಜಿನಗರ, ವಿಜಯನಗರ, ಈ ಬಸವೇಶ್ವರ ನಗರ ಇಂಥ ಏರಿಯಾಗಳಲ್ಲಿ ಹುಡುಕೋದು ಅಂದರೆ ತುಂಬ ಕಷ್ಟ. ಯಾಕಂದರೆ ಟೂಲೆಟ್ಸ್ ಇರೋದೇ ತುಂಬ ಕಡಿಮೆ. ಅಂಥದ್ರಲ್ಲಿ ವೆಜ್ಗಳಿರ್ತದೆ, ಪ್ಯೂರ್ ವೆಜ್ಗಳಿರುತ್ತದೆ. ರೂಮ್ಗಳಂತೂ ಸಿಗೋದೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಲೀಸ್ಗಿರುತ್ತೆ ರೂಮು. ಮತ್ತು ನಮ್ಮ ಬಜೆಟಿಗೆ ಅಂತೂ ತುಂಬ ಕಷ್ಟ ಸಿಗೋದು. ನಾನು ಆಲ್ಮೋಸ್ಟ್ 1.5 ತಿಂಗಳು ಹುಡುಕಿದ್ದೀನಿ. ನೋ ಬ್ರೋಕರ್ ಇರ್ಬೋದು, 99 acres ಇರ್ಬೋದು, ಯಾವುದ್ರಲ್ಲೂ ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಮತ್ತು ನಾವು ಒಂದು ಸ್ವಲ್ಪ ತಡ ಆದ್ರೂ ಅದೆಲ್ಲ ಖಾಲಿಯಾಗಿರೋದು. ನಾನು ಒಂದು 2-3 ದಿನ ವೀಕೆಂಡ್ಸ್ ಎಲ್ಲ ಹುಡುಕ್ತಿದ್ದೆ. ಒಂದು 3 ವಾರ ವೀಕೆಂಡ್ಸ್ ಎಲ್ಲ ಹುಡುಕಿದಾಗ, ವೀಕೆಂಡ್ಸು ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಹುಡುಕ್ತಿದ್ದೆ. ಒಂದು ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ 9 ಕಿಲೋಮೀಟರ್ಸ್ ನಡೀತಾ ಇದ್ದೆ. ಒಂದಿನ ಯಾವಾಗಾದ್ರೂ ಹುಡುಕಕ್ಕೆ ಹೋದರೆ ಅಷ್ಟು ನಡೆದ್ರೂ ಈ ಏರಿಯಾ ಫುಲ್ ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಅಂದರೆ ಒಂದೊಂದು ಸಲ ಸಿಗೋದು ಬಜೆಟ್ಗೆ ಸೆಟ್ ಆಗೋಲ್ಲ, ಮತ್ತು ಬಜೆಟ್ ಇದ್ರೂ ಅದು ರೂಮ್ಸ್ ಚೆನ್ನಾಗಿರಲ್ಲ. ಸೊ ಅಂಥ ಇದ್ದಿದ್ದೆಲ್ಲ ಇತ್ತು. ಸೊ ಫೈನಲಿ ಇದೊಂದು ಲಾಸ್ಟ್ ಒಂದು 4-5 ವಾರ 5 ದಿನ ಹುಡುಕಿದ್ಮೇಲೆ 5ನೇ ಸಾರಿ ನಾನು ಫುಲ್ ಡೇ ಹುಡುಕಿದ್ದು. ನಡೆದು ಸುಸ್ತಾಗಿ ಲಾಸ್ಟ್ಗೊಂದು ಸಿಕ್ತು, ಚೆನ್ನಾಗಿತ್ತು. 2 ದಿನಕ್ಕೆ ಆಲ್ಮೋಸ್ಟ್ 2 ದಿನಕ್ಕೆ ಶಿಫ್ಟ್ ಮಾಡಿದ್ವಿ. ಸಿಕ್ಕಿದ್ದು 2 ದಿನಕ್ಕೆ ಶಿಫ್ಟ್ ಮಾಡಿದ್ವಿ. ಸೊ ಆ ಶಿಫ್ಟಿಂಗು ಅಷ್ಟೇ, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡಿದ್ವಿ. ಒಂದು 6 ಗಂಟೆಗೆಲ್ಲ ನಮಗೆ ಒಂದು ದಿವಸ ಸಿಕ್ಕಿತ್ತು, ಬುಕ್ ಮಾಡಿದ್ವಿ ಪೋರ್ಟರಲ್ಲಿ. ಅದು ಅಷ್ಟೇ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಆಫೀಸ್ ಬಂದ ಮೇಲೆ ಶಿಫ್ಟ್ ಮಾಡಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಗಾಡಿ ಅವನು ಕಾಲ್ ಎತ್ತಲಿಲ್ಲ. 1 ಗಂಟೆ ಆಲ್ಮೋಸ್ಟ್ 20-25 ಟೈಮ್ಸ್ ಕಾಲ್ ಮಾಡಿದ್ರು ಕಾಲ್ ಎತ್ತಲಿಲ್ಲ. ಅವ್ರದ್ದೇನೋ ಗಾಡಿ ಬ್ರೇಕ್ ಡೌನ್ ಆಗಿತ್ತು ಅಂತ ಅವ್ರು ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಅವ್ರಿಗೆ ಬೇರೆದು ಟ್ರೈ ಮಾಡಿದ್ವಿ, ಯಾವುದೂ ಸಿಗಲಿಲ್ಲ. ಅವತ್ತೇ ನೆಕ್ಸ್ಟ್ ಡೇ ನಾವು ಮಾಡಲೇಬೇಕಾಗಿತ್ತು, ಅವತ್ತು ನೈಟ್ ಶಿಫ್ಟ್ ಮಾಡಲೇಬೇಕಾಗಿತ್ತು. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋದಿತ್ತು. ಸೊ ಒಂದು ಫಂಕ್ಷನ್ ಇತ್ತು. ಸೊ ನೆಕ್ಸ್ಟ್ ಡೇ ಹೋಗಲೇಬೇಕಾಗಿತ್ತು. ಅದರಿಂದಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ ಯಾರು ಬ್ರೇಕ್ ಡೌನ್ ಆಗಿತ್ತು ಅವನಿಗೆ ತಿರ್ಗಾ ಕಾಲ್ ಮಾಡಿದ್ವಿ. ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ವಿ. ಅವರು ಪಾಪ ಮಾಡಿಕೊಟ್ರು. 6 ಗಂಟೆಗೆ ಬಂದರು, ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಂದು 8 ಗಂಟೆ ಒಳಗಡೆ ಫುಲ್ ಶಿಫ್ಟ್ ಮಾಡಿಕೊಟ್ರು. ನಮ್ಗೆ ಸ್ವಲ್ಪ ಥಿಂಗ್ಸ್ ಕಮ್ಮಿ ಇತ್ತು, ಬರೀ 1 ವರ್ಷ ಆಗಿದ್ದರಿಂದ ಇಲ್ಲಿಷ್ಟು ಥಿಂಗ್ಸ್ ಸ್ವಲ್ಪ ಕಡಿಮೆ ಇತ್ತು. ಅದರಲ್ಲಿ ಮಾಡಿದ್ವಿ. 8 ಗಂಟೆಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಅರೇಂಜ್ ಮಾಡಿಬಿಟ್ಟು ಅವತ್ತೇ ಹಾಲು ಉಗ್ಸೋದು ಮಾಡಿ ಅವತ್ತು ಫುಲ್ಲು ಸೆಟ್ ಮಾಡಿ ಆಯಿತು. ಇವಾಗ ಒಂದು 10 ದಿನ ಆಯಿತು. ಚೆನ್ನಾಗಿದೆ ಮನೆ, ಏರಿಯಾನು ಚೆನ್ನಾಗಿದೆ, ಇಷ್ಟ ಆಗ್ಬಿಡ್ತು. ನೋಡೋಣ ಇನ್ನು ಹೆಂಗಿರುತ್ತೆ ಈ ಮನೆಯಲ್ಲಿ, ಏನೇನು ಸಕ್ಸಸ್ ಆಗುತ್ತೆ, ಏನೇನು ಸಕ್ಸಸ್ ಆಗಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು, ಬೆಂದಿದೆ ಇವಾಗ ಆಲ್ಮೋಸ್ಟ್. ಬನ್ನಿ ಟೇಸ್ಟ್ ತುಲೆ. Wait.
ಶುಕತಿ. ಇದರಿಂದ ಬೇರೆ ಕಾಂಪ್ಲಿಮೆಂಟ್ ಏನು ಬೇಕು? ವೈಫ್ ಚೆನ್ನಾಗಾಗಿದೆ ಅಂತ ಹೇಳಿದ್ಮೇಲೆ ಮುಗೀತಲ್ಲಿ ಫುಲ್. ಶಿ ಈಸ್ ಆಸ್ಕಿಂಗ್ ದ ರೆಸಿಪಿ. ಅಪರೂಪದ ಅಡುಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಡೈಲಿ ಅಡುಗೆ ಮಾಡಿದ್ರೆ ಅದಕ್ಕೆ ನಾನು ಅಪರೂಪಕ್ಕೆ ಮಾತ್ರ ಮಾಡಬೇಕು. ನಿಜ. ಮೀನು ಕಟ್ ಮಾಡ್ತೀರಾ? ಎವ್ರಿಥಿಂಗ್ ಇಟ್ಸ್ ಡನ್ ಬ್ರೋ. ದಿಸ್ ಈಸ್ ನಮ್ಮ ಮಂಗಳೂರಿನವರ ನಾರ್ಮಲ್ ಡಿಶ್. ವೀಕ್ಲಿ ಒನ್ಸ್ ಆದರೂ ಇರುತ್ತೆ, ಒನ್ಸ್ ಟ್ವೈಸ್ ಇರುತ್ತೆ. ಮತ್ತು ಇದು ಡ್ರೈ ಫಿಶ್ದು ನಾರ್ಮಲ್ ಫಿಶ್ ಇರುತ್ತಲ್ಲ, ಅದು ಸೀ ಫಿಶ್ದು ಜಾಸ್ತಿ ಇರುತ್ತೆ. ವೀಕ್ಲಿ 2-3 ಡೇಸ್ ಇರುತ್ತೆ. ಇದು 1 ಡೇಸ್ ಇರುತ್ತೆ. ಇದು 1 ಡೇಸ್ ಯಾಕಂತಂದರೆ ಅದು ಜಾಸ್ತಿ ಇರುತ್ತೆ, ಅದಕ್ಕೆ ಇದು 1 ಡೇಸ್ ಮಾತ್ರ. ಮತ್ತು ಚಿಕನ್ ನಾರ್ಮಲ್ ಅಷ್ಟೇ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಂತಂದರೆ ನಮ್ಮ ಕಡೆ ಅದಕ್ಕೆ ಕಪ್ಪ ರೊಟ್ಟಿ ಅಂತ ಮಾಡ್ತಾರೆ, ಅದು ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್ ಈವ್ನಿಂಗ್ ಸ್ನ್ಯಾಕ್ಸ್. ಇದನ್ನು ನೋಡುವ ನೆಕ್ಸ್ಟ್ ಆಗ್ತೇನೆ. ಅಶ್ವಿನಿ ಅವರಿಂದ ಮಸಾಲ ಮಜ್ಜಿಗೆ ಕಾರ್ಯಕ್ರಮ. ಮಸಾಲ ಮಜ್ಜಿಗೆ ಮಾಡುವಂಥ ವಿಧಾನ. ತೋರಿಸಿ ಇದರಲ್ಲಿ ಎಲ್ಲಿದೆ ರೆಸಿಪಿ? ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಆದ್ಮೇಲೆ ತೋರಿಸ್ತೀನಿ. ರಿಯಾಯಿತಿ ಅಲ್ಲೇ ಕಂತ್ಕೊರೋಳು ಎನ್ನ ಪೂರ ಮುಲ್ಪ ಇನ್ವೆಸ್ಟ್ಮೆಂಟ್ ಹೋದಿಲ್ಲ ಸಾಕು ಅನಿಸುತ್ತೆ ಇರಲ್ಲ, ಗೊತ್ತಾಗುತ್ತೆ ಎಷ್ಟು ಯಮ್ಮಿ ಆಗಿರುತ್ತೆ. ಸಾರಿ ಗೈಸ್, ಮಿಕ್ಸಿನ ಇಳಕ್ಕಾಗಲ್ಲ. ನೋಡಿ ಸ್ಮೆಲ್ ನೋಡಿ, ಸ್ವಲ್ಪ ಕಮ್ಮಿ ಆಯಿತು. ಸ್ಮೆಲ್ ಬರ್ತಾ ಇದೆಯಾ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅರ್ಥ. ಉಂಟು ಮಾರೆ, ಚಂದ ಉಂಟು. 10ರಲ್ಲಿ 9 ಕೊಡ್ಬೋದು, 9 ಇಲ್ಲ 8 ಕೊಡ್ಬೋದು. 10 ಕೊಡ್ಲಿಕ್ಕೆ ಆಗೋದಿಲ್ವಾ ಅಂತ. 10 ಕೊಡ್ಲಿಕ್ಕೆ ಇವಾಗ ಇದು ನೋಡ್ತೇನೆ, ಏನು ಕುಡ್ದು ನೋಡ್ತೇನೆ. ಇದನ್ನ ವಿಡಿಯೋ ಪತ್ಲೆ ಖಾರ ಬೇಕು. ನೀವು ಚೆನ್ನಾಗಿದೆ ಚೆನ್ನಾಗಿದೆ. ದಿಸ್ ಈಸ್ ಕಾಲ್ಡ್ ಗಾಂಧಾರಿ ಮುಂಚಿ ಬರ್ಡೈ ಅಂತ ಕರೀತಾರೆ. ಇದು ತುಂಬಾ ಖಾರ ಇರುತ್ತೆ. ಸೊ ಅದನ್ನು ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂದರೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಶುಂಠಿ ಹಾಕಿ ಗ್ರೈಂಡ್ ಮಾಡಿರೋದು. ಇವಾಗ ಮೆಣಸು ಕಟ್ ಮಾಡಿ ಹಾಕ್ತಿದ್ದಾರೆ, ಮೊಸರನ್ನ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಇವಾಗ ರೆಡಿ ಆಗ್ತಿದೆ ಫೈನಲಿ ಮೊಸರು ಮಸಾಲ ಮಜ್ಜಿಗೆ. ಇದು ಖಾರ ಅಂತ ನಾನು ಮಸ್ತ್ ಟೇಸ್ಟ್ ನೋಡುವ. ಖಾರ ಜಾಸ್ತಿ ಆಗಿರಬೇಕು. ಖಾರ ಅಷ್ಟಾಗಲಿಲ್ಲ, ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ಖಾರ ಜಾಸ್ತಿ ಆಗ್ತದೆ. ಯಾಕೆಂದರೆ ಗಾಂಧಾರಿ ಮೆಣಸು ಹಾಕಿದ್ದಾರೆ, ಅದು ಸ್ವಲ್ಪ ಖಾರ ಬಿಡ್ತಾ ಸೂಪರ್ ಖಾರ ಆಗುತ್ತೆ. ಕುಚ್ಚಲಕ್ಕಿ ಅನ್ನ, ನುಂಗೆಲ್ ಮೀನು ಸಾರು ಆ್ಯಂಡ್ ಮಜ್ಜಿಗೆ. ಇದು ನಮ್ಮ ಸಂಡೆಯ ಒಳ್ಳೆಯ ಭೋಜನ. ಯಾಕಂದರೆ ಲೈಟಾಗಿ ಚೆನ್ನಾಗಿರುತ್ತೆ ಫುಡ್ಡು. ಆ್ಯಂಡ್ ನಮಗೆ ಊರಲ್ಲಿದ್ದಾಗ ನುಂಗೆಲ್ ಮೀನು ಸಾರು ಅಂದರೆ ಅಮ್ಮ ದಾಯಿಗೀತ್ ಮನ್ಪರ್ ನುಂಗೆಲ್ ಮೀನು ಸಾರು ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಊರು ಬಿಟ್ಟು ಬೆಂಗಳೂರು ಬಂದಾಗ ಸೊ ಆ ಫುಡ್ಗಳೆಲ್ಲ ತುಂಬ ಇಷ್ಟ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅದೆಲ್ಲ ಸಿಗಲ್ಲ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಇವಾಗ ಮಜ್ಜಿಗೆ, ಮಸಾಲ ಮಜ್ಜಿಗೆನ ಟೇಸ್ಟ್ ಮಾಡಬೇಕು. ಸೊ ಹೇಗಾಗಿದೆ ನೋಡೋ ಫೈನಲಿ. ಆ್ಯಂಡ್ ವಾವ್, ಸೂಪರ್ ಆಯ್ತು ನವಶ್. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಫಾರ್ ಸಮ್ಮರ್. ನಾವು ಜ್ಯೂಸ್ ಎಲ್ಲ ಜಾಸ್ತಿ ಕುಡಿಯೋದಕ್ಕಿಂತ ಬದಲು ಮಜ್ಜಿಗೆ ಎಲ್ಲ ಕುಡಿದ್ರೆ ತುಂಬ ತಣ್ಣಗಿರುತ್ತದೆ. ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನು ಒಂಥರ ಬೇರೆ ಥರ ಫೀಲ್ ಆಗುತ್ತೆ. ಬಟ್ ಫ್ರಿಜ್ ಈಸ್ ಪ್ರಿಫರೇಬಲ್ ಅಲ್ಲ. ಸೊ ಹೀಗೆ ಕುಡಿದ್ರೆ ಚೆನ್ನಾಗಿರುತ್ತೆ, ಒಂಥರ ತಂಪಾಗಿರುತ್ತೆ. ಇವಾಗ ಊಟ ಮಾಡಬೇಕು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆದು ಕಪ್ಪ ರೊಟ್ಟಿಗೆ ರೆಡಿ ಮಾಡಬೇಕು. ಸೊ ಸಿಗೋಣ ಮತ್ತೆ. ನಾವಿವಾಗ ಕಪ್ಪ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಇವಾಗ ನೈಟ್ ಆಯಿತು,
ಅವಾಗೆಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಎಲ್ಲ ಬಂದ್ವಿ. ಇವಾಗ ಕಪ್ಪ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಇವಾಗ ಅಕ್ಕಿ ಆವಾಗಲೇ ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಅನ್ನ ಆವಾಗ ರೈಸ್ ಖಾಲಿ ಆಗಿತ್ತು, ಸೊ ಅದಕ್ಕೆ ಸ್ವಲ್ಪ ಅವಲಕ್ಕಿನ ನೀರಲ್ಲಿ ಹಾಕ್ಕೊಂಡಿದ್ದೀವಿ. ಇದು ತೆಂಗಿನಕಾಯಿ ಸ್ವಲ್ಪ. ಇವಾಗ ಅಕ್ಕವರ ರೆಸಿಪಿ. ಮೊನ್ನೆ ಪೊಳಲಿ ಜಾತ್ರೆ ಹೋಗಿದ್ವಿ ನಾವು. ಅವತ್ತು ಇವಳು ಮೊದಲೇ ಹೋಗಿದ್ಲು. ಸೊ ಅವಳು ಪೊಳಲಿ ಜಾತ್ರೆಗೆ ಹೋಗಿ ಒಂದು ಫ್ಲವರ್ ತೊಗೊಂಡು ಬಂದಿದ್ದಾಳೆ. ಅವನು ಯಾವ ಥರ ಮಾರ್ಕೆಟಿಂಗ್ ಮಾಡಿದ್ದಾನೆ ಅಂತಂದರೆ, ಅಲ್ಲಿ ಬಾಟ್ಲಲ್ಲಿಟ್ಟು ಫುಲ್ ಇದು ಮಾಡಿರೋ ಥರ, ಅದು ಹೆಂಗೆ ಅಂದರೆ ವಾಟ್ರಲ್ಲಿ ಹಾಕಿ ಅದು ಫುಲ್ಲು ಏನು ಫುಲ್ ಬೆಳೆದಿರೋ ಥರ ಆಗುತ್ತೆ. ಅದು ಫುಲ್ ಅರಳುತ್ತೆ, ಆ ನೀರೆಲ್ಲ ಹಾಕಿ ಫುಲ್ ಅರಳುತ್ತೆ. ಬಟ್ ಇವಳು ತೊಗೊಂಡಿದ್ಲು. ಜಾತ್ರೆಗೆ ಹೋಗಿ ಬಂದು 1 ವೀಕ್ ಆಯಿತು. ಹೇಗಿದೆ ಅಂತ ನೋಡ್ತೀರಾ? ಹೆಂಗೆ ಬಂದಿದೆ ನೋಡಿ, ಅದು ಎಷ್ಟು ಅರಳ್ಕೊಂಡಿದೆ, ಎಷ್ಟು ಚೆನ್ನಾಗಿ ಅರಳಿದೆ ಅಂತಂದ್ರೆ ನೋಡಿ ಒಂದ್ಸಲ. ಇದು ನೋಡಿ 1 ವಾರ ಆಯಿತು, ಇದು ಹಂಗೆ ಇದೆ. ನಾನು ಯಾವಾಗ ನೋಡಿದ್ನೋ ಅದೇ ದಿನ ಥರ ಇದೆ, ಸ್ವಲ್ಪ ಗ್ರೀನ್ ಆಗಿದೆ ಅಷ್ಟೇ. 24 hours ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದಿತ್ತು. ನನ್ನ ಪ್ರಕಾರ 24 days ಆದರೂ ಬರಲ್ಲ ಅನ್ಕೋತೀನಿ ನಾನು. ಹಿಟ್ಟು ರೆಡಿ ಆಗಿದೆ. ಇವಾಗ ಜಾಸ್ತಿ ನೀರು ಹಾಕ್ಬಾರ್ದು, ಇಷ್ಟೇ ಬರಬೇಕು. ಇದು ಸವಿತಾಸ್ದು ಕೇಕ್ ಇದು ರ್ಯಾಪರ್ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಇದರಲ್ಲಿ ಏನಿದೆ ಅಂದರೆ, ಇದು ಕಪ್ಪ ರೊಟ್ಟಿ ಮಾಡುವ, ಇದು ಆ್ಯಕ್ಚುಲಿ ಆ ಕಪ್ಪ ರೊಟ್ಟಿ ಮಾಡುವ ಕಾವಲಿ ಇದು. ಸೊ ಇದನ್ನು ಸೇಫ್ ಆಗಿಡ್ಲಿಕ್ಕೋಸ್ಕರ ಕೇಕ್ದು ರ್ಯಾಪರಲ್ಲಿ ರ್ಯಾಪ್ ಮಾಡಿ ಕೊಟ್ಟಿದ್ರು ನಮ್ಮ ಅಪ್ಪ ಮನೆಯಿಂದ ಬರ್ಬೇಕಾದ್ರೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಫುಲ್ ಸೇಫ್ ಆಗಿರಲಿ, ಏನೋ ತಾಗದೇ ಇರಲಿ, ಏನಾದರೂ ವೆಯ್ಟ್ ಬಿದ್ದಾಗ ಹೊಡೆದೋಗುತ್ತೆ ಅಂತ. ಸೊ ಅದರಲ್ಲೇ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಕಾವಲಿ ಸ್ವಲ್ಪ ಬಿಸಿ ಆಗಬೇಕು, ಇಲ್ಲ ಅಂದರೆ ಅಕ್ಕ ಬಿಸಿ ಆಗ್ತಾರೆ. ಇವಾಗ ಇದು ಬಿಸಿ ಆಗ್ತಾ ಬಂತು. ಇವಾಗ ಇದು ಹಾಕ್ಬೋದು. ಆಗಿದೆ, ಇವಾಗ ರೆಡಿ ಆಗಿದೆ. ಬರಬೇಕು, ಯಾಕಂದ್ರೆ ನಾನು ಮಾಡ್ತಾ ಇರುವಂಥದ್ದು. ಒಂಜಿ ಶೇಪ್ ಔಟ್ ಆಂಡು ಪಾಡ್ಲಿ. ಚಿಕ್ಕದು ಸಾಕು, ಇದೆಲ್ಲ ದೊಡ್ಡದಾಯ್ತು, ಚಿಕ್ಕದು ಸಾಕು. ಇವಾಗ ಕಪ್ಪ ರೊಟ್ಟಿ ರೆಡಿಯಾಗಿದೆ. ಅದಕ್ಕೆ ಕಾಂಬಿನೇಷನ್ ಏನು ಅಂತಂದರೆ, ನಾವು ಆವಾಗ ಮಾಡಿದ ಒಣಮೀನು ಸಾರು, ಆ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ಕಪ್ಪ ರೊಟ್ಟಿ ಇಷ್ಟು ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲ ಒಣಮೀನು ಸಾರು ಇದೆ ಆವಾಗಿಂದು. ಫೈನಲ್ಲಿ ರೆಡಿ ಆಯಿತು ಇವಾಗ ಊಟ ಮಾಡೋದಕ್ಕೆ. ಮುಂಚೆ ಕಾಂಬಿನೇಷನ್ ಮಸ್ತ್ ಸೂಪರ್, ನಿಜ ಸೂಪರ್, ಮಸ್ಟ್ ಟ್ರೈ. ನಿಮ್ಮ ಒಪಿನಿಯನ್ ಹೇಳಿ. ನೈಸ್, ಸೂಪರ್ ಕಾಂಬಿನೇಷನ್ ಇಸ್ ಚೆನ್ನಾಗಿದೆ. ಆಯಿತು, ಇದು ಇವತ್ತಿನ ಡಿನ್ನರ್ ಸ್ಪೆಷಲ್. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಹೊಸ ವಿಡಿಯೋದಲ್ಲಿ ಬರ್ತೀವಿ. ಬೈ ಬೈ, ಥ್ಯಾಂಕ್ ಯು.